ಹಲೋ ದುರ್ಗಾ, ಹೇಗಿದ್ಯಾ? ಚೆನ್ನಾಗಿ ನಿದ್ದೆ ಬಂತಾ? ಸತ್ಯ ಗೊತ್ತಾದ್ಮೇಲೆ ನಿನ್ನ ಹೃದಯ ಒಡೆದು ಹೋಗಿರ್ಬೇಕು ಅಲ್ವಾ? ಅಯ್ಯೋ ಪಾಪ, ಬೇಜಾರಾಯ್ತಾ ದುರ್ಗಾ? ನೋವಾಗ್ತಾ ಇದೆಯಾ ದುರ್ಗಾ? ಹಸುವಿನ ವೇಸ್ಟಲ್ಲಿರೋ ಮೃಗ ನೀನು ಅಂತ ಗೊತ್ತಾಗ್ತಿದೆ. ಎಲ್ಲರೂ ಎದುರುಗಡೆ ಎಷ್ಟೊಂದು ನಾಟಕ ಮಾಡ್ತೀಯಲ್ಲ. ನಮ್ಮಕ್ಕನ ಕೊಲೆ ಮಾಡಿ ನಮ್ಮಪ್ಪಗೆ ಹುಚ್ಚಿಡ್ಸಿ ನನ್ನ ಇಡೀ ಸಂಸಾರನೇ ನಾಶ ಮಾಡಿದ್ಯಲ್ಲ. ಏನು ಮಾಡೇ ಇಲ್ಲ ಅನ್ನೋ ತರ ಆಡ್ತಿದ್ಯಲ್ಲ ನಿನ್ನ. ಹೊಸ್ಗೆ ಪುಟ್ ಮೇಡಮ್ಗೆ ಯಾವತ್ತಿದ್ರು ಅಪಾಯನೇ. ವರೆ ವಾ, ನಾಟ್ ಬ್ಯಾಡ್. ಕೊನೆಗೂ ನಿನಗೆ ಅರ್ಧ ವಿಷಯ ಆದ್ರೂ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಅರ್ಧ ವಿಷಯನ? ಏನ್ ಹೇಳ್ತಿದ್ಯಾ? ಇನ್ನು ಏನ್ ಬಾಕಿ ಇದೆ? ಅಕ್ಕ, ಏನ್? ನನಗೂ ಗೊತ್ತಿಲ್ಲ ದುರ್ಗಾ. ನನಗೆ ಗೊತ್ತಿರೋ ಸತ್ಯಗಳನ್ನೆಲ್ಲ ನಾನು ಈಗಾಗಲೇ ನಿನಗೆ ಹೇಳಾಗಿದೆ. ಇಟ್ಸ್ ಓಕೆ ದುರ್ಗಾ, ಇಟ್ಸ್ ಓಕೆ. ಇನ್ನು ಉಳಿದಿರೋ ಸತ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ನಿನ್ಗಿನ್ನೂ ಸಾಕಷ್ಟು ಸಮಯ ಇದೆ. ಹೋಗ್ತಾ 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 ನಿಧಾನವಾಗಿ ಎಲ್ಲ ನಿನಗೆ ಅರ್ಥ ಆಗತ್ತೆ. ಯೋಚನೆ ಮಾಡಬೇಡ. ಆಗ್ಲೂ ಕೂಡ ನೀನು ಇದೇ ಥರ ಕಕ್ಕ ಬಿಕ್ಕಿಯಾಗಿ ಹೆದರ್ಕೊಂಡು ಅಳ್ತಾ ಇರು. ಏಯ್, ಹೋಗ್ತಾ ಹೋಗ್ತಾ ಗೊತ್ತಾಗೋ ಮಾತೇ ಇಲ್ಲ. ಇವತ್ತೇ ಈಗ್ಲೇ ನಿನ್ನ ಅಸಲಿ ಮುಖ ಏನು ಅನ್ನೋದನ್ನ ಈ ಮನೆಯವ್ರ ಮುಂದೆ ನಾನ್ ಬಿಚ್ಚಿಡ್ತೀನಿ. ನಿನ್ಗೆಲ್ಲ ಸತ್ಯಗಳನ್ನ ಬಾಸ್ ಮುಂದೆ ಹೇಳಿ ಇವತ್ತೇ ನಿನ್ನ ಈ ಮನೆಯಿಂದ ಆಚೆ ಹಾಕಿಸ್ತೀನಿ. ನೋಡ್ತಾ ಇರು. ಮಾಡ್ಬೇಕಾ? ನನ್ನ ತಂಗಿಗೇನಾದ್ರೂ ಮಾಡಿದ್ರೆ? ಅಂಬಿಕಾ, ಡೋಂಟ್ ವರಿ. ನಿನ್ನ ತಂಗಿಗೆ ನಾನು ಏನೂ ಮಾಡಲ್ಲ. ಇನ್ಫ್ಯಾಕ್ಟ್ ನಾನು ದುರ್ಗಾಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ದುರ್ಗಾ, ನೀನೀಗ ಶರತ್ಗೆ ಎಲ್ಲ ಸತ್ಯನೂ ಹೇಳ್ತಾ ಇದೆಯಾ ಅಲ್ವಾ? ನೀನು ಸತ್ಯ ಹೇಳಿದ್ಮೇಲೆ ಏನಾಗಬಹುದು ಅನ್ನೋ ಭವಿಷ್ಯನ ನಾನೀಗ ನಿನಗೆ ತೋರಿಸ್ತೀನಿ. ಇದು ಈ ಮಾಳ್ವಿಕಾ ನಿನಗೆ ಮಾಡ್ತಾರೋ ಫೇವರ್ ಅಂತ ತಿಳ್ಕೊ. ನೀನು ಅದನ್ನು ನೋಡಿದ ಮೇಲೆ ನೀನು ಶರತ್ಗೆ ಸತ್ಯ ಹೇಳಬೇಕು ಅಂತ ಅನ್ಸಿದ್ರೆ ಹೇಳು, ನನಗೆ ಯಾವ ತೊಂದರೆನೂ ಇಲ್ಲ. ಬೋಸು, ನನ್ನ ನಂಬಿ ಬೋಸು. ನಿಮ್ಮಮ್ಮ ನೀವ್ ಅನ್ಕೊಂಡಿರೋ ಹಾಗೆ ಒಳ್ಳೆಯವಳಲ್ಲ. ಅವಳಿಗೆ ಮಾಟ ಮಂತ್ರ ಗೊತ್ತು. ಅವಳೊಬ್ಳು ಮಾಯಾವಿ, ರಾಕ್ಷಸಿ ಬೋಸು. ನಿಮ್ ಹೆಂಡತಿ ನಮ್ಮ ಅಕ್ಕನ ಕೊಲೆ ಮಾಡಿರೋದು ಬೇರೆ ಯಾರು ಅಲ್ಲ, ಅದೇ ಮಾಳ್ವಿಕಾ.